ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ನ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರು ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ. ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ನ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರು ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ. ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ನ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರು ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ. ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ.
ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ, ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರು ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ. ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು, ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ, ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ನ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ, ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರೋ ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ. ನೋಡಿ, ಗಮನ ಇಟ್ಟು ಕೇಳಿ ವೀಕ್ಷಕರೇ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನನ್ನ ಜೊತೆಯಲ್ಲಿ ಇದ್ದವರೇ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿರೋದು, ತನ್ನ ದುಃಖವನ್ನ ತೋಡಿಕೊಂಡಿರೋದು, ನನ್ನ ಜೊತೆ ಇದ್ದವರೇ ಉಲ್ಟಾ ಹೊಡೆದು ಬಿಟ್ರು ಅಂತ ಮೊಹಮ್ಮದ್ ಸಮೀರ್ ಹೇಳ್ತಾ ಇರೋದು. ನನ್ನ ಜೊತೆಯಲ್ಲಿದ್ದವರು ಈಗ ನನ್ನ ಜೊತೆಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ, ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ಸಮೀರ್ ಮೊಹಮ್ಮದ್ಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ರಿ. ಸಮೀರ್ ಮೊಹಮ್ಮದ್ ಹೇಳ್ತಾ ಇರೋದಿದು, ನನ್ನ ಜೊತೆ ಇದ್ದವರು ಉಲ್ಟಾ ಹೊಡೆದ್ರು, ಈಗ ನನ್ನ ಜೊತೆ ಇದ್ದವರು ದೂರ ಆಗಿದ್ದಾರೆ, ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ. ನನ್ನನ್ನ ಮೊದಲು ಯಾರು ಬೆಂಬಲಿಸ್ತಿದ್ರೋ ಆ ಬೆಂಬಲಿಗರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಜೊತೆಗೆ ಈಗ ಯಾರು ಇಲ್ಲ. ಇದ್ದವರು, ನನ್ನ ಜೊತೆ ಇದ್ದ ಸ್ನೇಹಿತರು ಉಲ್ಟಾ ಹೊಡೆದ್ರು, ದೂರ ಆದ್ರು. ನನಗೆ ಇದಕ್ಕೆ ಈ ರೀತಿಯ ಬೆಳವಣಿಗೆಯಿಂದ ತುಂಬಾ ಬೇಜಾರಾಗಿದೆ. ನನ್ನನ್ನ ಬೆಂಬಲಿಸ್ತಾ ಇದ್ದ ಜನರು ಕಡಿಮೆ ಆಗಿದ್ದಾರೆ ಅಂತ ವಿಡಿಯೋ ಮಾಡಿ ಸಮೀರ್ ಮೊಹಮ್ಮದ್ ಅಳಲನ್ನ ತೋಡಿಕೊಂಡಿದ್ದಾನೆ. ಇಷ್ಟಕ್ಕೆ ಈ ಸಮೀರ್ ಮೊಹಮ್ಮದ್ನ ಅಳಲು ಮುಗಿಲಿಲ್ಲ.